ಸೊ ಯಾವ್ಯಾವ ಕ್ವಶನ್ಸ್ ಫಿಕ್ಸ್ ಹೇಳ್ತೇನೆ ನೋಡ್ರಿ. ಇವನಂತೂ ನೀವು ಓದಾಕಬೇಕು. ಇದೊಂದು ಫಿಕ್ಸ್ ಕಂಪಲ್ಸರಿ ಬಿದ್ದೇ ಬೀಳ್ತೈತಿ, ಗ್ಯಾರಂಟಿ ಒಂದು ಕ್ವಶನ್ ಬಿದ್ದೇ ಬೀಳ್ತೈತಿ. ಮತ್ತು ಕಂಪೆನ್ಸೇಷನ್ ಏನು ಸಿಗ್ತೈತಿ, ಲಾಸ್ ಆದ್ರೆ ಹೆಂಗಾಗೈತಿ, ಡ್ಯಾಮೇಜ್ ಆರ್ಟಿಕಲ್ ಆದ್ರೆ ಎಷ್ಟು ದುಡ್ಡು ಸಿಗ್ತೈತಿ, ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ ಏನ, ಇದನ್ನೆಲ್ಲ ಕ್ವಶನ್ ಬರಂಗಿಲ್ಲ, ಭಾಳ ಕೇಳಂಗಿಲ್ಲ ಅಂತ ಮಾಡಿದ್ವಿ. ಬಟ್ 2025 ನಮಗೆ ಕ್ವಶನ್ಸ್ ಬಿದ್ದಿದ್ದೇನೆ ಇದ್ರ ಮ್ಯಾಗಿಂದ್ರಿ 2 ಅಥವಾ 3 ಕ್ವಶನ್ಸ್ ಫ್ರ್ಯಾಂಕಿಂಗ್ ಮಷಿನ್ ಮ್ಯಾಗ ಬಿದ್ದಿದ್ದು. ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಒಂದು ಕ್ವಶನ್ಸ್ ಫಿಕ್ಸ್ ಬೀಳ್ತೈತಿ. ಸೊ 23 ಸರ್ಕಲ್ ಅದಾವ. 23 ಸರ್ಕಲ್ದು ನೇಮ್ ಆಫ್ ದಿ ಸರ್ಕಲ್, ಹೆಡ್ ಕ್ವಾರ್ಟರ್, ಇದೊಂದು ಕ್ವಶನ್ ಫಿಕ್ಸ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನೀವೇನಾದ್ರು ಶಿಶಿರ್ ಲಾಗ್ಸ್. ನಿನ್ನೆ ಮನಿ ಲಾಗ್ ಬಿಟ್ಟಿದ್ದ ಆದ್ಮೇಲೆ ಭಾಳ ಜನ ನಂಗೆ ಕಮೆಂಟ್ ಮಾಡ್ಯಾರ, ಹಾಗೂ ಇನ್ಸ್ಟಾಗ್ರಾಮ್ದಾಗ ಡಿ ಎಮ್ ಮಾಡ್ಯಾರ. ಏನ್ರಿಪ್ಪ ಅಂದ್ರೆ ಸ್ವಲ್ಪ ಜನಕ್ಕೆ ಭಾಳ ಮಂದಿ ಕನ್ಫ್ಯೂಷನ್ ಐತ್ರಿ. ಏನ್ರಿಪ್ಪ ಅಂದ್ರೆ ಸಿಲೆಬಸ್ ಆಲ್ರೆಡಿ ಅಪ್ಡೇಟ್ ಆಗೈತೆ ಸ್ವಲ್ಪ. ಸೊ ನಾ ಹೇಳ್ತಿರೋದು ಸಕ್ಸಸ್ ಗೈಡ್ ಬಂದ್ಬಿಟ್ಟು 2024 ಎಡಿಷನ್. ಸೊ ಅದಕ್ಕೆ 2024 ಎಡಿಷನ್ ಆದ್ಮೇಲೆ ಹೊಸ ಸಕ್ಸಸ್ ಗೈಡ್ ಇನ್ನೋರು ಬಿಟ್ಟಿಲ್ಲ. ಹೊಸ ಸಿಲೆಬಸ್ ಐತಿ, ಅಪ್ಡೇಟ್ ಆಗಿ ಸಿಲೆಬಸ್ ಓದ್ಬೇಕು, ಇನ್ ಸಕ್ಸಸ್ ಗೈಡ್ ಒಳಗೆ ಓದ್ಬೇಕಂತ ಭಾಳ ಜನ ಡೌಟ್ಸ್ ಆಗಿದ್ದಾರೆ. ಸೊ ಅದೆಲ್ಲ ಅದೆಲ್ಲ ಡೌಟ್ಗೆ ಈ ವಿಡಿಯೋದಾಗ ಆನ್ಸರ್ ಕೊಡ್ತೇನಂತೆ. ಪೂರ್ಣ ವಿಡಿಯೋ ನೋಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಂಗ ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೇನೆ, ಇನ್ಸ್ಟಾಗ್ರಾಮ್ ಐಡಿದಾಗ ಫಾಲೋ ಮಾಡ್ರಿ. ಡಿಪಾರ್ಟ್ಮೆಂಟ್ ಅಪ್ಡೇಟ್ ಆಗಿರೋದಕ್ಕೆ ಏನು ಡಿಫ್ರೆನ್ಸ್ ಭಾಳ ಇಲ್ಲ. ಸೊ ಡಿಫ್ರೆನ್ಸ್ ಏನಿರೋದು ಅಂದ್ರೆ ಆರ್ಟಿಕಲ್ಸ್ದ ವೇಟ್ ಆಗಲಿ ಮತ್ತು ಫ್ರ್ಯಾಂಕಿಂಗ್ ಮಷಿನ್ ಒಳಗೆ ಒಂದು ಸ್ವಲ್ಪ ಚೇಂಜ್ ಆಗೈತ್ರಿ. ಸ್ಪೀಡ್ ಪೋಸ್ಟ್ ರೆಜಿಸ್ಟ್ರೇಟರ್ ಇದು ಬಂದಾಗಿದ್ದೆ, ಮತ್ತು ಸೈಜ್ ಚಾರ್ಟ್ಸ್ದಾಗಲಿ, ವೇಟ್ ಆಗಲಿ, ಇಂಟರ್ನ್ಯಾಷನಲ್ ಪಾರ್ಸಲ್ ವೇಟ್, ಟ್ಯಾರಿಫ್ ಆಗಲಿ ಎಲ್ಲ ಚೇಂಜ್ ಆಗೈತಿ. ಸೊ ಇದಕ್ಕೆ ಭಾಳ ಡಿಫ್ರೆನ್ಸ್ ಏನಿಲ್ಲ. ಸೊ ಅದಕ್ಕೆ ನಾ ಬೆಸ್ಟ್ ಆಪ್ಷನ್ ಅಂತ ಹೇಳೋದು ಏನ್ರಿಪ್ಪ ಅಂದ್ರೆ, ಆಲ್ಮೋಸ್ಟ್ ಆಲ್ ನಿಮ್ಮ ಸಕ್ಸಸ್ ಗೈಡ್ನ ಬೇಸಿಕ್ ಎಲ್ಲ ಮುಗಿಸ್ಕೋರಿ. ಸೊ ಅದಾದ ಬೇಸಿಕ್ ಎಲ್ಲ ಮುಗಿಸ್ಕೊಂಡು ಬೇಸಿಕ್ ನಿಮ್ಗೆ ಗೊತ್ತಿರೋದನ್ನೆಲ್ಲ ಓದ್ರಿ. ಸೊ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ರೆಫರ್ ಮಾಡೋದು ಬೆಸ್ಟ್ ಅನಿಸ್ತೈತಿ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ವೆಬ್ಸೈಟ್ದೊಳಗೆ ಏನು ಕೊಟ್ಟಿರ್ತಾರಲ್ಲ ಅದನ್ನ ಎಲ್ಲರೂ ಏನು ಕ್ಲಾಸಸ್ ಮಾಡ್ತಾರಲ್ಲ ಅವರು ಅದನ್ನ ರೆಫರ್ ಮಾಡಿ ನೋಟ್ಸ್ ಮಾಡಿರ್ತಾರೆ. ಸೊ ಅದನ್ನ ಅವ್ರು ಹೇಳ್ತಿರ್ತಾರೆ. ಸೊ ನನ್ನ ಕಡೆ ಏನು ಸಕ್ಸಸ್ ಗೈಡ್ ಅಂತೇಳಿ ನಮ್ಮ ಕರ್ನಾಟಕದ ಬುಕ್ ಇಲ್ಲ ಅಂತಲ್ಲ, ಕರ್ನಾಟಕದ ಬುಕ್ಕು ಇದಾವ್ರಿ, ಅಂಚೆಗೆ ಇದು ಐತಿ, ಅದನ್ನೂ ಓದೇನೋ ಸ್ವಲ್ಪ ನಾ ಸಕ್ಸಸ್ ಗೈಡ್ ಒಳಗೆ ಏನೈತಿ, ಹೆಂಗೆ ಓದ್ಬೇಕು, ಏನೇನು ಟಾಪಿಕ್ ಓದ್ಬೇಕಂತ ಭಾಳ ಜನಕ್ಕೆ ಗೊತ್ತಿರಂಗಿಲ್ಲ. ಸಕ್ಸಸ್ ಗೈಡ್ ಒಳಗೆ ಏನು ಕಂಟೆಂಟ್ ಐತಿ ಅದೆಲ್ಲ ತೋರಿಸ್ತೇನೆ ಅಂತ ಬರೀ. ಸೊ MTS ಪೋಸ್ಟ್ ಮನ್ PA ಎಲ್ಲ ಸಿಲೆಬಸ್ ಕವರ್ ಮಾಡ್ಯಾರ. ಸೊ ನಮಗೆ ಓದ್ಬೇಕಾಗಿರೋದು ನಾವು ಏನ್ರಿಪ್ಪ ಅಂದ್ರೆ MTS ಅಷ್ಟೇ. ಸೊ ಇಲ್ಲಿ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಐತಿ. ಸೊ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್, ಪೋಸ್ಟಲ್ ಮ್ಯಾನ್ಯುವಲ್ ವ್ಯಾಲ್ಯೂಮ್ 5 ಇದಷ್ಟು ಓದೋದೈತ್ರಿ ನಮಗೆ, ಬೇರೆ ಏನಿಲ್ಲ. ಸೊ ಇದ್ರೊಳಗೂ ಏನ್ರಿಪ್ಪ ಅಂದ್ರೆ ಪೋಸ್ಟಲ್ ಮ್ಯಾನ್ಯುವಲ್ ವ್ಯಾಲ್ಯೂಮ್ 5, 6 ಇದೆಲ್ಲ ನಮಗೆ ಬರಂಗಿಲ್ಲ. ಇದು ನಮ್ಮ ಸಿಲೆಬಸ್ಗೆ ಇಲ್ರಿ MTSಗೆ. ಇದೆಲ್ಲ ಪೋಸ್ಟ್ಮನ್ ಹಾಗೂ PA ಐತಿ ಇದೆಲ್ಲ. ಸೊ ಈ ಸೈಡ್ ಇದ್ದಿದ್ದೆಲ್ಲ ನಮಗೆ ಲೆಫ್ಟ್ ಸೈಡ್ ಕಂಟೆಂಟ್ಸ್ ಏನು ಕೊಟ್ಟಾರಲ್ಲ ಇದೆಲ್ಲ ನಮ್ಗೆ ಇಲ್ಲ. ಆ್ಯಕ್ಚುಲಿ ನಮ್ಮ ಸಿಲೆಬಸ್ಗೆ ಇದಿಲ್ರಿ. ಬರೀ ಈಗ ಡೈರೆಕ್ಟ್ ಏನ್ರಿಪ್ಪ ಅಂದ್ರೆ ಸಿಲೆಬಸ್ಗೆ ಬಂದ್ಬಿಡೋಣ ಅಂತ. ಆರ್ಗನೈಸೇಷನ್ ಆಫ್ ಡಿಪಾರ್ಟ್ಮೆಂಟ್. ಸೊ ಪೈಲ ಬಂದ್ಬಿಟ್ಟು ಇಲ್ಲೇ ಐತ್ರಿ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಇನ್ಸ್ಟ್ರಕ್ಷನ್ ಪೇಮೆಂಟ್ ಡೆಲಿವರಿ ಆಫ್ ಮೇಲ್ಸ್ ಇಲ್ಲಿ ನೋಡ್ರಿ. ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಒಳಗೆ ಆರ್ಗನೈಸೇಷನ್ ಆಫ್ ಡಿಪಾರ್ಟ್ಮೆಂಟ್ ಒಳಗೆ ಈ ಸೇಮ್ ಒಂದು ಕ್ವಶನ್ 23 ಕ್ವಶನ್ಸ್ ಎಲ್ಲ ಕೂಡಿ ಬರ್ತಾವೆ ನಮಗೆ. ಓಕೆ, 23 ಕ್ವಶನ್ಸ್ ಹೆಂಗ್ರಿಪ್ಪ ಅಂದ್ರೆ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಮತ್ತು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಕೂಡಿ 23 ಕ್ವಶನ್ ಬರ್ತಾವೆ. 46 ಮಾರ್ಕ್ಸ್ ಆತ್ರಿ. ಸೊ ಪೋಸ್ಟಲ್ ಮ್ಯಾನ್ಯುವಲ್ ವ್ಯಾಲ್ಯೂಮ್ 5 7 ಕ್ವಶನ್ ಫಿಕ್ಸ್ ಸೊ ಇವು ಬಂದ್ಬಿಟ್ಟು 7 ಕ್ವಶನ್ ಅಂದ್ರೆ 1 ಕ್ವಶನ್ 2 ಮಾರ್ಕ್ಸ್. ಸೊ 14 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸ್ ಇದ್ರಾಗ ಏನು ಚೇಂಜ್ ಇಲ್ಲ. ಇದು ಪೋಸ್ಟಲ್ ಮ್ಯಾನ್ಯುವಲ್ ವ್ಯಾಲ್ಯೂಮ್ 5 ಪೂರಾ ಡೆಫಿನೇಷನ್ಸ್ ಎಲ್ಲ ಓದ್ಬೇಕ್ರಿ. ಸೊ ಓದೋಕ್ಕಿಂತ ನಾವು ಹೆಂಗೆ ತಿಳ್ಕೊಂತೀವಿ ಅನ್ನೋದು ಭಾಳ ಮುಖ್ಯ ಆಕೈತಿ ಪೋಸ್ಟಲ್ ಮ್ಯಾನ್ಯುವಲ್ ವ್ಯಾಲ್ಯೂಮ್ 5. ಯಾಕಂದ್ರೆ ಥಿಯರಿ ಓದಿದಂಗೆ ಓದಿದ್ರೆ ಕೆಲಸ ಆಗಂಗಿಲ್ಲ ರೀ. ವ್ಯಾಲ್ಯೂಮ್ 5 ಒಳಗೆ ಸ್ವಲ್ಪ ಟಾಪಿಕ್ನ ತಿಳ್ಕೊಂಡು ಓದಿದ್ರೆ ಬೆಸ್ಟ್ ರೀ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ತಲೆಗೆ ಓದ್ಬಿಡ್ತೈತೆ ಒಮ್ಮೆ. ಸೊ ಎಲ್ಲ ಕ್ಯಾಪ್ಚರ್ ಮಾಡ್ಬೋದು ರೀ ಬೇಗ. ಸೊ ಈಗ ಬಂದ್ಬಿಟ್ಟು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಮತ್ತು ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಇಟ್ ಕಂಟೈನ್ಸ್ ಬೋತ್ ಎರಡು ಕೂಡಿ 23 ಕ್ವಶನ್ಸ್. ಸೊ ಒಂದು ಕ್ವಶನ್ಸ್ 2 ಮಾರ್ಕ್ಸ್ ಅಂದ್ರೆ 23 × 2 is 46 ಮಾರ್ಕ್ಸ್ ಇದೆ ರೀ. ಸೊ ಆರ್ಗನೈಸೇಷನ್ ಆಫ್ ಡಿಪಾರ್ಟ್ಮೆಂಟ್ ಫಸ್ಟ್ ಟೈಪ್ಸ್ ಆಫ್ ಪೋಸ್ಟ್ ಆಫೀಸ್, ಬಿಸಿನೆಸ್ ಅವರ್ಸ್, ಪೇಮೆಂಟ್ ಆಫ್ ಪೋಸ್ಟೇಜ್, ಜನರಲ್ ರೂಲ್ಸ್, ಪೋಸ್ಟಿಂಗ್, ಸೀಲಿಂಗ್, ಪ್ಯಾಕಿಂಗ್ ಇದು ಐತಿ. ಮೆಥಡ್ ಆಫ್ ಅಡ್ರೆಸ್ ಓದ್ಬೇಕ್ರಿ. ಪೋಸ್ಟ್ ಬಾಕ್ಸ್ ಆ್ಯಂಡ್ ಪೋಸ್ಟ್ ಬ್ಯಾಗ್ಸ್, ಡ್ಯೂಟೀಸ್ ಆಫ್ ಲೆಟರ್ ಬಾಕ್ಸ್ ಆ್ಯಂಡ್ ಪ್ಯೂನ್ಸ್, ಅಫಿಷಿಯಲ್ ಪೋಸ್ಟಲ್ ಆರ್ಟಿಕಲ್ಸ್, ಪ್ರೊಹಿಬಿಟೆಡ್ ಪೋಸ್ಟಲ್ ಆರ್ಟಿಕಲ್ಸ್ ಇಷ್ಟ ನಮ್ದು. GDST MTS ಇಷ್ಟು ಸಿಲೆಬಸ್ ರೀ. ಡೆಲಿವರಿ ಆಫ್ ಮೇಲ್ಸ್, ರೆಫ್ಯೂಸಲ್ ಆಫ್ ಆರ್ಟಿಕಲ್ಸ್ ಇದೆಲ್ಲ ನಮ್ಮ ಸಿಲೆಬಸ್ಗಿಲ್ಲ. ಸೊ ಸ್ವಲ್ಪ ಮನಿ ಆರ್ಡರ್ ಬಗ್ಗೆ ಐತಿ ನಮಗೆ. ಸೊ ಅದೊಂದು 2 ಪೇಜ್ ಐತ್ರಿ, ಅದನ್ನ ಓದಿದ್ರೆ ಮುಗೀತೆ. ಆಮೇಲೆ ಬಂದ್ಬಿಟ್ರೆ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಐತಿ. ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ದಾಗ ಮೇಲ್ಸ್, ಬ್ಯಾಂಕಿಂಗ್ ಆ್ಯಂಡ್ ರೆಮಿಟೆನ್ಸ್, ಇನ್ಶೂರೆನ್ಸ್, ಸ್ಟ್ಯಾಂಪ್ಸ್, ಬಿಸ್ನೆಸ್ ಮತ್ತು ರಿಟೇಲ್ ಸರ್ವಿಸಸ್ ಇವೆರಡು ಓದ್ಬೇಕು. ಆಮೇಲೆ ನಿಮ್ಗೆ ಆಗಡೆ ಹೇಳಿದಂಗೆ
ಪೋಸ್ಟಲ್ ಮ್ಯಾನ್ಯಲ್ 11.5 ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಒಂದು ಕ್ವಶನ್ ಫಿಕ್ಸ್ ಬೀಳ್ತೈತಿ. ಸೊ 23 ಸರ್ಕಲ್ ಅದಾವ, 23 ಸರ್ಕಲ್ದು ನೇಮ್ ಆಫ್ ದಿ ಸರ್ಕಲ್ ಹೆಡ್ ಕ್ವಾರ್ಟರ್ ಇದೊಂದು ಕ್ವಶನ್ ಫಿಕ್ಸ್. ಸೊ ಯಾವ್ಯಾವ ಕ್ವಶನ್ಸ್ ಫಿಕ್ಸ್ ಹೇಳ್ತೇನೆ ನೋಡ್ರಿ. ಇವನಂತೂ ನೀವು ಓದಾಕಬೇಕು. ಇದೊಂದು ಫಿಕ್ಸ್ ಕಂಪಲ್ಸರಿ ಬಿದ್ದೇ ಬೀಳ್ತೈತಿ, ಗ್ಯಾರಂಟಿ ಒಂದು ಕ್ವಶನ್ ಬಿದ್ದೇ ಬೀಳ್ತೈತಿ. ಸೊ ಇದ್ರಾಗಿನ ಒಂದು ಕ್ವಶನ್ ಬಿದ್ದೇ ಬೀಳ್ತೈತ್ರಿ. ಸೊ ಇದಾಗಲಿ ಮತ್ತು APS ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ಸ್ PTC ಆಗಲಿ, ಸೆಪ್ಟ್ ಬಗ್ಗೆ ಸ್ವಲ್ಪ ಓದ್ರಿ. ಆಮೇಲೆ ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಏನು ಹೆವಿ ಇಲ್ಲ, ಇದೇನು ಚಾರ್ಟ್ ಅಲ್ಲಲ್ಲ. ಸುಮ್ಮ ಓದೋದೇನು ಫುಲ್ ಓದೋದೇನು ಬೇಡ, ಸುಮ್ ಗೊತ್ತಿರ್ಬೇಕ್ರಿ ನಿಮ್ಗೆ ಏನೇನು ಐತಿ ಏನೇನಿಲ್ಲ ಅಂತ ಸುಮ್ ಗೊತ್ತಿರ್ಬೇಕು ಅದ್ರ ಬಗ್ಗೆ. ಸೊ ಅದಾದ್ಮೇಲೆ ಟೈಪ್ಸ್ ಆಫ್ ಪೋಸ್ಟ್ ಆಫೀಸಸ್ ಐತಿ. ಸೊ ಅದ್ರೊಳಗೆ ಹೆಡ್ ಪೋಸ್ಟ್ ಆಫೀಸಸ್, ಸಬ್ ಪೋಸ್ಟ್ ಆಫೀಸ್, GDS ಬ್ರಾಂಚ್ ಆಫೀಸ್ ಐತಿ. ಸೊ ಜನರಲ್ ಪೋಸ್ಟ್ ಆಫೀಸಸ್ ಐತಿ. ಹೆಡ್ ಆಫೀಸ್ ಓದ್ಬೇಕು, ಸಬ್ ಆಫೀಸ್, ಪೋಸ್ಟಲ್ ಇಂಡೆಕ್ಸ್ ನಂಬರ್, ನೈಟ್ ಪೋಸ್ಟ್ ಆಫೀಸ್ ಇದನ್ನೆಲ್ಲ ಓದ್ಬೇಕ್ರಿ. ಇದ್ರೊಳಗೆ ನೈಟ್ ಪೋಸ್ಟ್ ಆಫೀಸ್ ಓದ್ಬೇಕು. ಮತ್ತು ಮೊಬೈಲ್ ಪೋಸ್ಟ್ ಆಫೀಸ್ ಸಿಲೆಬಸ್ ಐತಿ. ಆಮೇಲೆ ಬರೋದನ್ನ ಬಿಸ್ನೆಸ್ ಅವರ್ಸ್. ಈಗ ನಾ ಏನು ಹೇಳಕಂತೇನಲ್ರಿ, ಇದು ಕ್ಲಾಸ್ ವೈಸ್. ಈಗ 4th ಮೊಬೈಲ್ ಪೋಸ್ಟ್ ಆಫೀಸ್ ಐತಿ, ಬಿಸ್ನೆಸ್ ಅವರ್ಸ್ದಾಗ ನಾರ್ಮಲ್ ವೀಕ್ ಡೇಸ್ ಐತಿ. ಸೊ ಇದನ್ನ ನಾವು ಆ್ಯಕ್ಚುಲಿ ಕ್ಲಾಸ್ ವೈಸ್ ನೆನ್ಪಿಡ್ಬೇಕು. ಯಾಕಂದ್ರೆ ಒಮ್ಮೆ ಭಾಳ ಸಲ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಾಗ ಅಬ್ಸರ್ವ್ ಮಾಡೀನಿ. ಆಲ್ಮೋಸ್ಟ್ ಅಲ್ಲೊಂದೊಂದು ಐದೈದು ಕ್ವಶನ್ ಕ್ಲಾಸ್ ಮ್ಯಾಗೆ ಕೇಳ್ಯಾರ. ಈ ಕ್ಲಾಸ್ ಏನು ಇರ್ತೈತಿ, ಈಗ 5ನೇ ಕ್ಲಾಸ್ದು ಏನೈತಿ, ಪೋಸ್ಟ್ ಆಫೀಸ್ ಹಾಲಿಡೇ ಇದು ಎಷ್ಟನೇ ಕ್ಲಾಸ್ ನಂಬರ್ ಐತಿ, ಮತ್ತು 9ನೇ ಕ್ಲಾಸ್ ಏನೈತಿ. ಕ್ಲಾಸ್ ಏನು ಭಾಳ ಇಲ್ರಿ ಆ್ಯಕ್ಚುಲಿ ಕ್ಲಾಸ್ ಎಲ್ಲಿ ತಗ ಇದಾವ ಅಂದ್ರೆ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಒಳಗೆ ಅಷ್ಟೇ ಇದಾವೆ. ಈ ಕಡೆ ಮೇಲ್ಸ್ಗೆ ಹೋದ್ರೆ ಕ್ಲಾಸಸ್ ಬರಂಗಿಲ್ಲ, ಏನಿಲ್ಲ. ಸೊ ಅಲ್ಲಿ ನಾವು ಡೈರೆಕ್ಟ್ ನಮ್ಗೆ ಏನು ಸಿಲೆಬಸ್ ಐತೆ ನಮ್ದು ಏನು ಟಾಪಿಕ್ ಇದೆ ಓದ್ಕೋಬೋದು. ಅಲ್ಲಿ ಕ್ಲಾಸ್ ನಂಬರ್ ಏನು ನೆನ್ಪಿಟ್ಟುಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಬಟ್ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಒಳಗೆ ಏನು ನಾವು ಟಿಲ್ ಎಲ್ರಿಪ್ಪ ಅಂದ್ರೆ ಲೆಟರ್ ಬಾಕ್ಸ್ PO ತಕ ಏನು ಬರ್ತೀವಲ್ಲ, ಅಲ್ಲಿ ತನಕ ನಾವು ಕ್ಲಾಸ್ ನಂಬರ್ಗಳನ್ನೆಲ್ಲ ನೆನ್ಪಿಟ್ಕೋಬೇಕಾಕೈತಿ. ಸೊ ಈಗ ಬಂದ್ಬಿಟ್ಟು ನಿಮಗೇನು ಹೇಳಿದ್ದ ಟೈಪ್ಸ್ ಆಫ್ ಪೋಸ್ಟ್ ಆಫೀಸ್ ಆಯಿತು, ನೈಟ್ ಪೋಸ್ಟ್ ಆಫೀಸ್ ಆಯಿತು, ಮೊಬೈಲ್ ಪೋಸ್ಟ್ ಆಫೀಸ್ ಆಯಿತು. ಆಮೇಲೆ ಲಾಸ್ಟ್ ಬರೋದು ಆಮೇಲೆ ಸೆಕೆಂಡ್ ಬಿಸ್ನೆಸ್ ಅವರ್ಸ್ ಒಳಗೆ ಈಗ ಸ್ವಲ್ಪ ಬಿಸ್ನೆಸ್ ಅವರ್ ಅಪ್ಡೇಟ್ ಆಗೈತ್ರಿ. ಈಗ ಇದು ಹಳಿದೈತಿ. ಸೊ ಹೊಸದ ರೆಫರ್ ಮಾಡ್ರಿ ನೀವು. ಸೊ ಹೊಸದ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಒಳಗೆ ಐತಿ. ಸೊ ಅದನ್ನ ರೆಫರ್ ಮಾಡ್ರಿ. ಆಮೇಲೆ ಬಿಸ್ನೆಸ್ ಅವರ್ಸ್ ಆಗಲಿ, ನಾರ್ಮಲ್ ವೀಕ್ ಡೇಸ್, ಬಿಸ್ನೆಸ್ ಡನ್ ಆನ್ ಸಂಡೇ ಆ್ಯಂಡ್ PO ಹಾಲಿಡೇಸ್, ಪೋಸ್ಟ್ ಆಫೀಸ್ ಹಾಲಿಡೇಸ್ ಇದನ್ನ ಓದ್ಕೋಬೇಕು. ಆಮೇಲೆ ಬಂದ್ಬಿಟ್ಟು ಈ ಟಾಪಿಕ್ ಪೇಮೆಂಟ್ ಆಫ್ ಪೋಸ್ಟೇಜ್ ಭಾಳ ಇಂಪಾರ್ಟೆಂಟ್ ಐತಿ. ಬಿಕಾಸ್ ಆಲ್ಮೋಸ್ಟ್ ಆಲ್ ಕ್ಲಾಸ್ ನಂಬರ್ಗಳೆಲ್ಲ ಇದ್ರಾಗಿಂದ ಕೇಳ್ಯಾರ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ಅಬ್ಸರ್ವ್ ಮಾಡಿದಂಗೆ ಪೋಸ್ಟೇಜ್ ಒಳಗೆ ಡಿಸೈರಬಿಲಿಟಿ ಆಫ್ ಪೇಮೆಂಟ್ ಆಫ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟೇಷನರಿ. ಆಮೇಲೆ ಬಂದ್ಬಿಟ್ಟು ಫ್ರ್ಯಾಂಕಿಂಗ್ ಮಷಿನ್ ವೆರಿ ಇಂಪಾರ್ಟೆಂಟ್. ಹೆಂಗೆ ಅನ್ಸಿಬಿಡ್ತೈತಿ ಗೊತ್ತ್ರಿ, ಈ ಟಾಪಿಕ್ನ ಭಾಳ ಜನ ಓದಂಗಿಲ್ಲ. ಓದ್ತಾರೆ. ನಾವು ಲಾಸ್ಟ್ ಟೈಮ್ ಇದ್ರ ಮ್ಯಾಗ ಕ್ವಶನ್ ಬರಂಗಿಲ್ಲ, ಭಾಳ ಕೇಳಂಗಿಲ್ಲ ಅಂತ ಮಾಡಿದ್ವಿ. ಬಟ್ 2025 ನಮಗೆ ಕ್ವಶನ್ಸ್ ಬಿದ್ದಿದ್ದೇನೆ ಇದ್ರ ಮ್ಯಾಗಿಂದ್ರಿ. 2 ಅಥವಾ 3 ಕ್ವಶನ್ಸ್ ಫ್ರ್ಯಾಂಕಿಂಗ್ ಮಷಿನ್ ಮ್ಯಾಗ ಬಿದ್ದಿದ್ದು. ಸೊ ಭಾಳ ಒಂಥರ ಅಪ್ಲೈಡ್ ಕೇಳಿದ್ದೆ. ಸೊ ಎಲ್ಲ ಮತ್ತು ಕ್ವಶನ್ಸ್ ಆಮೇಲೆ ಡಿಲೀಟ್ ಅದು. ಬಟ್ ಈ ಸಲ ಏನು ಮಾಡ್ತಾರೋ ಗೊತ್ತಿಲ್ಲ, ಫ್ರ್ಯಾಂಕಿಂಗ್ ಮಷೀನು ಸ್ವಲ್ಪ ಅಪ್ಡೇಟ್ ಆಗೈತಿ. ಸೊ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಪ್ರೋಚ್ ಮಾಡಿರಿ. ನಾನು ಆಮೇಲೆ ಮುಂದೆ ಬರೋ ವಿಡಿಯೋ ಒಳಗೆ ಸಪ್ರೇಟ್ ಟಾಪಿಕ್ ಮ್ಯಾಗ ಏನೇನು ಅಪ್ಡೇಟ್ ಆಗೈತಿ ಹೇಳ್ತೇನಂತೆ. ಬಟ್ ಫ್ರ್ಯಾಂಕಿಂಗ್ ಮಷೀನು ಓದ್ರಿ. ಭಾಳ ಅಂದ್ರೆ ಹೆಂಗೆ ಅನ್ಸ್ಬಿಡ್ತೈತಿ ಗೊತ್ತ್ರಿ, ಆಲ್ಮೋಸ್ಟ್ ಫ್ರ್ಯಾಂಕಿಂಗ್ ಮಷೀನ್ ನೋಡಿದ ಕೂಡಲೇ ಇಷ್ಟೆಲ್ಲ ಐತಿ ಅನ್ಸ್ಬಿಡ್ತೈತಿ. ಇಲ್ಲಿಂದ ನೋಡ್ರಿ, ಇಲ್ಲಿ 2 ಪೇಜ್, ಇದು 2 ಪೇಜ್, 4 ಪೇಜ್ ಐತ್ರಿ. 4 ಪೇಜ್ ಐತಿ. ಎಲ್ಲ ಓದಿ ಏನಿಲ್ಲ, ಹೆವಿ ಏನಿಲ್ಲ. ಸೊ ಓದಿದ್ರೆ ತಿಳಿತೈತಿ ಆರಾಮ. ಸೊ ಭಾಳ ಏನು ಡಿಫಿಕಲ್ಟಿ ಇಲ್ಲ ಫ್ರ್ಯಾಂಕಿಂಗ್ ಮಷೀನ್ ಒಳಗೆ. ಫ್ರ್ಯಾಂಕಿಂಗ್ ಮಷೀನ್ದೊಳಗೆ 2 ಪಾರ್ಟ್ ಅದ, ಎಲೆಕ್ಟ್ರಾನಿಕ್ ಫ್ರ್ಯಾಂಕಿಂಗ್ ಮಷೀನ್ ಮತ್ತು RMFM. ಸೊ ಇವೆರಡು ಡಿಫರೆನ್ಸ್ ಓದ್ಬೇಕು. ಮತ್ತು ಹತ್ತಿರದ ಫ್ರ್ಯಾಂಕಿಂಗ್ ಮಷೀನ್ ಲೈಸೆನ್ಸ್ ಯಾರು ಕೊಡ್ತಾರೆ, ನಾ ಹಿಂಗೆ ಮತ್ತು ನಿಮಗೆ ಹಿಂಗೆ ಸಿಲೆಬಸ್ ನಾ ಹಿಂಗೆ ಟೀಚ್ ಮಾಡಿದಂಗೆ ಆಕೈತಿ. ಆಮೇಲೆ ಅದು ಸಪ್ರೇಟ್ ವಿಡಿಯೋ ಮಾಡೋನ್ರಿ ಅಂತ. ಈಗ ಫ್ರ್ಯಾಂಕಿಂಗ್ ಮಷೀನ್ ಓದ್ಬೇಕು. ಕ್ಲಾಸ್ ನಂಬರ್ 11 ಆತಲ್ರಿ. ಆಮೇಲೆ ಆಮೇಲೆ ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್, ಸ್ಪಾಯಿಲ್ಡ್ ಆರ್ ಡಿಫೇಸ್ ಸ್ಟ್ಯಾಂಪ್ಸ್, ಫ್ಲಿಕ್ಸಿಯಸ್ ಸ್ಟ್ಯಾಂಪ್ಸ್. ಮತ್ತು ಆಮೇಲೆ ಜನರಲ್ ರೂಲ್ಸ್ ಆ್ಯಸ್ ಟು ಪೋಸ್ಟಿಂಗ್ ಇದ್ರಾಗ ಮೇನ್ ಇವ ನೋಡ್ರಿ. ಇದು ಕ್ಲಾಸಸ್ ಭಾಳ ಕೇಳ್ಯಾರ. ಕ್ಲಾಸ್ ನಂಬರ್ 15 to 25 ಐತಲ್ರಿ. ಇದ್ರಾಗ ಭಾಳ ಕ್ಲಾಸ್ ನಂಬರ್ ರಿಪೀಟೆಡ್ ಕ್ವಶನ್ಸ್ ಇದನ್ನ ಕೇಳ್ಯಾರ. ಇದನ್ನ ಓದ್ಬೇಕು. ಪ್ಯಾಕಿಂಗ್, ಸೀಲಿಂಗ್, ಪೋಸ್ಟಿಂಗ್ ಆಫ್ ಕಾಯಿನ್ಸ್, ಲೆಟರ್ ಬಾಕ್ಸಸ್ ನಂಬರ್ 25 ತನಕ ಓದ್ಬೇಕು. ಮೆಥಡ್ ಆಫ್ ಅಡ್ರೆಸ್ ಒಳಗೆ ಭಾಳ ಓದಕ್ಕೆ ಹೆಚ್ಚು ತಲೆ ಕೆಡ್ಸ್ಕೊಬೇಡ್ರಿ. ಕ್ಲಾಸ್ 26ದಿಂದ. ಸೊ ಕ್ಲಾಸ್ 26ದಿಂದ 30 ತಗ ಓದ್ರಿ. ಸೊ ಆಮೇಲೆ ಇಲ್ಲಿ ಏನೈತಲ್ಲ 34ದಿಂದ ಏನು ಅಷ್ಟೊಂದು ಡೀಪ್ ಏನಿಲ್ಲ. ಸೊ ಕ್ಲಾಸ್ 30 ತನಕ ಓದ್ರಿ, ಭಾಳ ಏನು ಹೆವಿ ಇಲ್ಲ. ಆಮೇಲೆ ಬಂದ್ಬಿಟ್ಟು ಡೆಲಿವರಿ ನಮ್ಮ ಸಿಲೆಬಸ್ಗಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ತಾರೆ, ಎಲ್ಲ ಹುಡುಗರು ಕನ್ಫ್ಯೂಷನ್ ಆಗಿಬಿಡ್ತಾರೆ. ಎಲ್ಲರೂ ಏನು ಮಾಡ್ತಾರೆ, ಇದನ್ನ ಡೆಲಿವರಿನೂ ಓದ್ಬಿಡ್ತಾರೆ. ಸೊ ಡೆಲಿವರಿ ನಮ್ಮ ಸಿಲೆಬಸ್ಗಿಲ್ಲ. ಆಮೇಲೆ ಕ್ಲಾಸ್ ಬರೋದು ಕ್ಲಾಸ್ 55 ಪೋಸ್ಟ್ ಬಾಕ್ಸಸ್ ಆ್ಯಂಡ್ ಪೋಸ್ಟ್ ಬ್ಯಾಗ್ಸ್.
ಸೊ ಪೋಸ್ಟ್ ಬಾಕ್ಸ್ ಮತ್ತು ಪೋಸ್ಟ್ ಬ್ಯಾಗ್ಸ್ ಒಳಗೆ ಒಂದು ಸ್ವಲ್ಪ ಅಪ್ಲೈಡ್ ಬರ್ತೈತ್ರಿ. ಮೇ ಬಿ ಅವ್ರು ಅಪ್ಲೈಡ್ ಕ್ವಶನ್ಸ್ ತೆಗಿಬೋದ, ಯಾಕಂದ್ರೆ ಈಸಿ ಅಪ್ಲೈಡ್ ಬರ್ತಾವ್ರಿ. ಯಾಕಂದ್ರೆ ನಾವು ಒಂದು 2 ಕ್ವಶನ್ ಪೇಪರ್ ನೋಡಿನೇ ಅಪ್ಲೈಡ್ ಕ್ವಶನ್ ತೆಗದಾರೆ. ಸೊ ಅಸಿಸ್ಟೆಂಟ್ ಇಲ್ಲ, ರಿಡೈರೆಕ್ಷನ್ ಇಲ್ಲ. ಆಮೇಲೆ ಬರೋದನ್ನ ನಮ್ಗೆ ಏನ್ರಿಪ್ಪ ಅಂದ್ರೆ ಅಡ್ರೆಸ್ ಎಲ್ಲ ಮೇಲ್ಸ್ದಾಗ ಬರ್ತೈತಿ. ಸೊ ಮೇಲ್ಸ್ ಸಪ್ರೇಟ್ ಟಾಪಿಕ್ ಮಾಡೋದಂತೆ. ಮೇಲ್ಸ್, ಪೋಸ್ಟ್ ಕಾರ್ಡ್ಸ್ ಇವೆಲ್ಲ ನಮ್ದು ಇದ್ರಾಗಿಲ್ಲ. ಬುಕ್ ಪ್ಯಾಕೆಟ್ಸ್ ಅಂತ ನಿಮ್ಗೆ ಇವೆಲ್ಲ ಬುಕ್ ಪ್ಯಾಕೆಟ್ಸಿಗೆ ಮಾರ್ಕ್ಸ್ ಆಗ್ಯಾವ. ಪಾರ್ಸಲ್ಸು ಆಮೇಲೆ ಮಾಡೋಣಂತೆ. ಇದು ಪಾರ್ಸಲ್ಸ್, ನ್ಯೂಸ್ ಪೇಪರ್ಸ್ ಇವೆಲ್ಲ ಮೇಲ್ಸ್ದಾಗ ಅದಾವ. ಅಫಿಷಿಯಲ್ ಪೋಸ್ಟಲ್ ಆರ್ಟಿಕಲ್ಸ್ ಬಂದ್ಬಿಟ್ಟೆ ಇದ್ರಾಗ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಒಳಗೆ ಐತಿ. ಕ್ಲಾಸ್ ನಂಬರ್ 198ದಿಂದ 198, 199, 200, 201, 202, 203, 204, 205, 206, 207 ತನ ಕ್ಲಾಸ್ ನಂಬರ್ ಐತಿ. ಸೊ ಇದನ್ನೆಲ್ಲ ಓದ್ಕೋಬೇಕ್ರಿ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಇದ್ರಾಗ ಬರ್ತಾವ. ಸೊ ಚೆನ್ನಾಗಿ ಓದ್ರಿ. ಸೊ ಇದ್ರಾಗ ಕ್ವಶನ್ಸ್ ಬರ್ತಾವ. ಆಮೇಲೆ ಬರೋದನ್ನ ಪ್ರೊಹಿಬಿಟೆಡ್ ಆರ್ಟಿಕಲ್ಸ್. ಕ್ಲಾಸ್ ನಂಬರ್ 209ದಿಂದ 210, 211, 212, 213, 214 ತನ ಪ್ರೊಹಿಬಿಟೆಡ್ ಆರ್ಟಿಕಲ್ಸ್ ಬರ್ತೈತಿ. ಸೊ ಆಮೇಲೆ ಬರೋದು ಸೆಕ್ಷನ್ 5 ಮನಿ ಆರ್ಡರ್ಸ್ ಬಗ್ಗೆ ಒಂದು ಸ್ವಲ್ಪ ಹೋದ್ರಿ. ಭಾಳ ಏನು ಡೀಪ್ ಕೇಳಂಗಿಲ್ಲ ಕ್ವಶನ್ಸ್. ಮನಿ ಆರ್ಡರ್ಸ್ ಬಗ್ಗೆ ನಾನು ಒಂದು ಸ್ವಲ್ಪ ಓದಿನಿ. ಫ್ಯಾಮಿಲಿ ಅಲಾಟ್ಮೆಂಟ್ ಮನಿ ಆರ್ಡರ್, ವ್ಯಾಲ್ಯೂಪೇಬಲ್ ಮನಿ ಆರ್ಡರ್, ಸೇವಿಂಗ್ಸ್ ಬ್ಯಾಂಕ್ದ ಇಷ್ಟು ಮನಿ ಆರ್ಡರ್ ಬಗ್ಗೆ ಒಂದು ಸ್ವಲ್ಪ ಹೋದ್ರಿ. ಭಾಳ ಡೀಪ್ ಏನು ಕ್ವಶನ್ ಬೆಳಂಗಿಲ್ಲ. IPOs ಬಗ್ಗೆ ಒಂದು ಸ್ವಲ್ಪ ನಿಮಗೆ ಚಾರ್ಟ್ಸ್ ಗೊತ್ತಿರ್ಬೇಕು. ಎಷ್ಟೆಷ್ಟು ಡಿನಾಮಿನೇಷನ್, ಎಷ್ಟೆಷ್ಟು ಕಮಿಷನ್ ಸಿಗ್ತೈತಿ, ಎಷ್ಟೆಷ್ಟು ಅಮೌಂಟ್ ಇರ್ತೈತಿ ಅಂತ. ಆಮೇಲೆ ಬರೋದನ್ನ ಡ್ಯೂಟೀಸ್ ಆಫ್ ಲೆಟರ್ ಬಾಕ್ಸ್ ಪಿಯನ್ಸ್ ಬಗ್ಗೆ ಒಂದು ಪೇಜ್ ಐತ್ರಿ. ಒಂದು ಪೇಜ್ ಒಳಗೆ ಮುಗಿತೈತಿ. ಸೊ ಇದು ಬಂದ್ಬಿಟ್ಟು ಎಲ್ಲ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1. ಇನ್ನು ಸೆಕೆಂಡ್ ಬರೋದ್ರಿ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಬಗ್ಗೆ. ನೋಡ್ರಿ, ನಾನು ಲಾಸ್ಟ್ ಟೈಮ್ ಎಲ್ಲ ಅಪ್ಡೇಟ್ ಆಗಿದ್ದನ್ನ ಬರ್ದಿಟ್ಟಿದ್ದೆ ಸಪ್ರೇಟಾಗಿ. ಮೇಲ್ಸ್ದಾಗ ಟ್ರೆಡಿಷ್ನಲ್ ಪ್ರಾಡಕ್ಟ್ಸ್ ಬೇರೆ, ಪ್ರೀಮಿಯಂ ಪ್ರಾಡಕ್ಟ್ಸ್ ಬೇರೆ. ಸೊ ಅದರೊಳಗೆ ಈಗ ನಾವು ಇವೇನ್ರಿಪ್ಪ ಅಂದ್ರೆ ಸ್ಪೀಡ್ ಪೋಸ್ಟ್ ಆಗಲಿ, ಸ್ಪೀಡ್ ಪೋಸ್ಟ್ ಡೈಮೆನ್ಷನ್ ಅದು ಓದ್ಕೋಬೇಕು. ಮತ್ತು ಸ್ಪೀಡ್ ಪೋಸ್ಟ್ ಟ್ಯಾರಿಫ್, ಸ್ಪೀಡ್ ಪೋಸ್ಟ್ ಡಿಸ್ಕೌಂಟ್ ರೇಟ್ ಏನೈತಿ ಅದೆಲ್ಲ ಓದ್ಕೋಬೇಕ್ರಿ. ಸ್ಪೀಡ್ ಪೋಸ್ಟ್ ಪಾರ್ಸಲ್ ಬರ್ತೈತಿ. ಬಿಸಿನೆಸ್ ಪಾರ್ಸಲ್ ಓದ್ಕೋಬೇಕು. ಟ್ಯಾರಿಫ್ ಲಾಸ್ಟ್ ಮೂಮೆಂಟ್ ಫೋಕಸ್ ಮಾಡಿರಿ. ಟ್ಯಾರಿಫ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಡ್ರಿ. ಫೋಕಸ್ ಮಾಡಬೇಕಾಗಿರೋದು ಡೆಲಿವರಿ ಸಕ್ಸಸ್ ಇಂಡಿಕೇಟರ್. ಅಂದ್ರೆ ಎಷ್ಟು ದಿನದಾಗ ಡೆಲಿವರಿ ಆಕೈತಿ. ಲೋಕಲ್, ಮೆಟ್ರೋ ಸಿಟಿ, ಸ್ಟೇಟ್ ಕ್ಯಾಪಿಟಲ್ ಟು ಸ್ಟೇಟ್ ಕ್ಯಾಪಿಟಲ್ ಎಷ್ಟು ದಿನ, ಸೇಮ್ ಸ್ಟೇಟ್ ಎಷ್ಟು ದಿನ ತೊಗೊತೈತಿ, ರೆಸ್ಟ್ ಆಫ್ ದಿ ಕಂಟ್ರಿ ಎಷ್ಟು ದಿನದಾಗ ಹೋಗಿ ಮಾಡ್ತೈತಿ ಅಂತ. ಸೊ ಬಿಸಿನೆಸ್ ಪಾರ್ಸಲ್. ಮತ್ತು ಕಂಪೆನ್ಸೇಷನ್ ಏನು ಸಿಗ್ತೈತಿ, ಲಾಸ್ ಆದ್ರೆ ಹೆಂಗೆ ಆಕೈತಿ, ಡ್ಯಾಮೇಜ್ ಆರ್ಟಿಕಲ್ ಆದ್ರೆ ಎಷ್ಟು ದುಡ್ಡು ಸಿಗ್ತೈತಿ, ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ ಏನ, ಇದನ್ನೆಲ್ಲ EMS ಸ್ಪೀಡ್ ಪೋಸ್ಟ್ ಸೇಮ್ ರಿಜಿಸ್ಟ್ರೇಷನ್ EMS ಇದನ್ನ ನೋಡ್ಕೋಬೇಕು. ಇಂಟರ್ನ್ಯಾಷನಲ್ ಏರ್ ಪಾರ್ಸಲ್ ಐತಿ. ಭಾಳ ಡೀಪ್ ಹೇಳಕಂತ ಅನ್ಸ್ಬಿಡ್ತೈತೆ ನನಗೆ. ಸೊ ಅದಾದ್ಮೇಲೆ ಎಕ್ಸ್ಪೋರ್ಟ್ಸ್ ಆಫ್ ಕಮರ್ಷಿಯಲ್ ಐಟಮ್ಸ್ ಥ್ರೂ ಪೋಸ್ಟಲ್ ಚಾನಲ್ಸ್, ಇದು ಓದ್ಕೋಬೇಕ್ರಿ. ಇದು ಐತಿ ಸಿಲೆಬಸ್ಗೆ ಕ್ವಶನ್ಸ್ ಬಿದ್ದಾವ. ಆಮೇಲೆ ಇದು ಈ ಪೇಜ್ ಒಳಗೆ ಭಾಳ ಇಂಪಾರ್ಟೆಂಟ್ ಐತ್ರಿ. ಏನ್ರಿಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಒಳಗೆ ಐತಿ ಇದು ಡೊಮೆಸ್ಟಿಕ್ ಪೋಸ್ಟೇಜ್ ರೇಟ್ಸ್ ಅಪ್ಡೇಟ್ ಆಗಿದ್ದು ಐತ್ರಿ. ಮೇ ಬಿ ಇದು ಹಳಿದೈತಿ. ಇದ್ರಾಗ ಒಂದು 2 ಕ್ವಶನ್ಸ್ ಫಿಕ್ಸ್ ಬರ್ತಾವ. ಯಾಕಂದ್ರೆ ಬಿದ್ದಾವು ಬೇರೆ 2 ಕ್ವಶನ್ಸ್ ಪಕ್ಕ ಬಿದ್ದಾವ. ನಾವು ಲಾಸ್ಟ್ ಟೈಮ್ 2024 ಬರ್ದಾಗೂ ಬಿದ್ದಾವ. ಇವೆಲ್ಲ ಎಷ್ಟು ತನ ಫ್ರೀ ಐತಿ, ಲೇಟ್ ಫೀಸ್, ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್ ಫೀ, ರೀಕಾಲ್ ಆಫ್ ಇಂಟರ್ನ್ಯಾಷನಲ್ ಪೋಸ್ಟಲ್ ಆರ್ಟಿಕಲ್ಸ್. ಇದೇನು ಬಾಕ್ಸ್ ಐತಲ್ಲ, ಈ ಬಾಕ್ಸ್ ನೀವು ಡೈಲಿ ಓದ್ಕೊಂತಿದ್ರಿ ಅಂದ್ರೆ ನಿಮ್ಗೂ ಒಂದು ಗ್ರಿಪ್ ಸಿಕ್ಬಿಡ್ತೈತ್ರಿ. ಆಲ್ಮೋಸ್ಟ್ ಆಲ್ ಕ್ವಶನ್ ಟಚ್ ಮಾಡ್ಬೋದ. ಫಿಕ್ಸ್ ಇರೋ ಕ್ವಶನ್ಸ್ ಯಾವೂ ಬಿಡಾಕ ಹೋಗ್ಬೇಡ್ರಿ. ಬ್ಯಾಂಕಿಂಗ್ ಅಂತ ಎಲ್ಲ ಗೊತ್ತಿರ್ತೈತಿ. ಸ್ಕೀಮ್ಸ್ ಬಗ್ಗೆ SB, RD ಇದನ್ನಂತೂ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ಇದನ್ನೆಲ್ಲ ಓದಬೇಕು. ಡಿಫಾಲ್ಟ್ ಪೇ ಅಂದ್ರೆ RD ಮ್ಯಾಗ ಲೋನ್ ಎಷ್ಟು ಸಿಗ್ತೈತಿ, ಲೋನ್ ಸಿಕ್ಕ ಮೇಲೆ ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಕಟ್ ಆಕೈತಿ, ಇದನ್ನೆಲ್ಲ ಫುಲ್ ಡೀಪ್ ಐತ್ರಿ. ಸೊ SB, RD, SSA, TD, MIS ಸೆಪ್ರೇಟ್ ವಿಡಿಯೋ ಮಾಡ್ತೇನೆ ನಿಮಗೆ. ಸೀನಿಯರ್ ಸಿಟಿಸನ್, PPF, NSC, KVP ಇದನ್ನೆಲ್ಲ ಓದ್ಕೋಬೇಕು. ಸ್ಕೀಮ್ಸ್ ಐತಿ. ಪ್ರಧಾನ ಮಂತ್ರಿ PM-SBY, APY, PM-JJY 3 ಸ್ಕೀಮ್ ಇದಾವೆ. ಸೊ ಅಟಲ್ ಪೆನ್ಷನ್ ಯೋಜನಾ, ಪ್ರಧಾನ ಮಂತ್ರಿ PM-SBY, PM-JBY, APY ಈ 3 ಸ್ಕೀಮ್ ಇದಾವೆ. ಇದನ್ನ ಓದ್ಕೊಳಕ್ಬೇಕು. ಸೊ ಇದನ್ನ ಓದ್ಕೊರಿ. ಆಮೇಲೆ ಇವು 3 ಆದ್ಮೇಲೆ ಮುಗಿತೆ. ಭಾಳ ಡೀಪ್ ವಿಡಿಯೋ ಹೊಂಟೈತಿ ನಮ್ಗೆ. ಡೀಪ್ ಅಂದ್ರೆ ಭಾಳ ಲೆಂತ್ ಹೊಂಟೈತಿ. ಆಮೇಲೆ NPS ಓದ್ಬೇಕು. ಟೈರ್ 1, ಟೈರ್ 2 ಅಕೌಂಟ್ಸ್ NPS ಒಳಗೆ ಟೈಪ್ಸ್ ಆಫ್ ಅಕೌಂಟ್ ಓದ್ಕೋಬೇಕು.
ಆಮೇಲೆ ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಸರ್ವಿಸಸ್ ಇವೆಲ್ಲ ಸಿಲೆಬಸ್ ಐತಿ, ಬಟ್ ಅದು ರಿಟೇಲ್ ಸರ್ವಿಸಸ್ದಾಗ ಬರ್ತೈತ್ರಿ. ಅದು ಸೆಪ್ರೇಟ್ ಹೇಳ್ತೀನಿ. IPPB ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ದ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ದ ಏನ್ರಿಪ್ಪ ಅಂದ್ರೆ MCQ ಕ್ವಶನ್ಸ್ ಫಸ್ಟ್ ಓದು ಚಲೋ. ಯಾಕಂದ್ರೆ ಇದು ನೋಡ್ರಿ IPPB ಏನು ಭಾಳ ಡೀಪ್ ಕೊಟ್ಟಾರ. 1 2 4 6 ನೋಡ್ರಿ ಇಷ್ಟೆಲ್ಲ ಐತಿ. ಇಷ್ಟೆಲ್ಲ ಓದಾಕ ವೇಸ್ಟ್ ಆಫ್ ಟೈಮ್ ಐತಿ. ವೇಸ್ಟ್ ಆಫ್ ಟೈಮ್ ಅಂತಂದ್ರೆ ಇಷ್ಟೆಲ್ಲ ನಿಮಗೆ ಟೈಮ್ ಇದ್ರೆ ಓದ್ರಿ. ಇಷ್ಟೆಲ್ಲ ಓದ್ಬೋದು ನಿಮ್ಗೆ ಟೈಮ್ ಇದ್ರೆ. ಬಟ್ ಇಷ್ಟೆಲ್ಲ ಓದಿಯೋ ಅಷ್ಟು ಕ್ವಶನ್ಸ್ ಬೆಳೆಯಂಗಿಲ್ಲ. ಒಂದು ಕ್ವಶನ್ಸ್ ಬಿದ್ದೈತೆ. IPPB ಮೇನ್ ಟಾರ್ಗೆಟ್ಸ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇದಾಗಲಿ ಎಲ್ಲರಿಗೂ ಗೊತ್ತಿರ್ತೈತಿ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಹೋಲ್ ಲೈಫ್ ಇನ್ಶೂರೆನ್ಸ್, ಎಂಡೋಮೆಂಟ್, ಜಾಯಿಂಟ್ ಲೈಫ್ ಇನ್ಶೂರೆನ್ಸ್, ಆಂಟಿಸಿಪೇಟೆಡ್ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ RPLI ಎರಡು ಸೇಮ್ ಇದಾವೆ. ಏನು ಓದ್ಕೋರಿ. ಅದಾದ್ಮೇಲೆ ಬರೋದನ್ನ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಒಂದೊಂದ್ಸಲ ಏನು ಭಾಳ ಅಪ್ಲೈಡ್ ಕ್ವಶನ್ಸ್ ಅಂದ್ರೆ ಬಂದವ್ರಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡ್ರಿ ನೀವು. ಯಾಕಂದ್ರೆ ಈ ಸ್ಕೀಮ್ಸ್ ಬಗ್ಗೆ ಭಾಳ ಸಲ ಒಮ್ಮೊಮ್ಮೆ ಕೇಳಂಗಿಲ್ಲ ಕ್ವಶನ್ಸ್ ರಿಪೀಟ್. ಸೊ ಇದ್ರ ಜನರಲ್ ಟರ್ಮ್ಸ್, ಲಾಕಪ್ ಪೀರಿಯಡ್, ರೆಡ್ಯೂಸ್ ಪೀರಿಯಡ್ ಅಪ್ ಇವೆಲ್ಲ ಕ್ವಶನ್ಸ್ ಕೇಳ್ತಾರೆ. ಈಗ ಬಂದ್ಬಿಟ್ಟೆ ನಾ ಈಗ ವರ್ಕ್ ಮಾಡ್ತಾ ಇರೋದು RMS ಒಳಗೆ. ಸೊ RMS ಈಸ್ ಪೋಸ್ಟಲ್ ಮ್ಯಾನ್ಯುವಲ್ ವ್ಯಾಲ್ಯೂಮ್ 5. ಸೊ ಇದು ಅವಾಯ್ಡ್ ಮಾಡ್ರಿ. ಇದೆಲ್ಲ ಜಿ ಕೆ ಟಾಪಿಕ್ ಬರ್ದೇನೆ, ಅದು ಅವಾಯ್ಡ್ ಮಾಡ್ರಿ. ಇದು ಪೋಸ್ಟಲ್ ಮ್ಯಾನ್ಯುವಲ್ ವ್ಯಾಲ್ಯೂಮ್ 5 ಬಂದ್ಬಿಟ್ಟೆ ಸೆಪ್ರೇಟ್ ವಿಡಿಯೋ ಮಾಡ್ಬೇಕಂತ ಐತಿ. ಸೊ ಒಂದೇ ಡೆಫಿನೇಷನ್ಸ್ ನಂಬರ್ ನೆನಪಿರ್ಬೇಕು. ಸೊ ಪೋಸ್ಟ್ ಮಾಸ್ಟರ್ ಜನರಲ್ನಿಂದ ಹಿಡಿದೆ ಕಂಟೆನ್ಸ್ ಎಷ್ಟು ಡೆಫಿನೇಷನ್ಸ್ ಅದಾವ ಅಂದ್ರೆ ಎಲ್ಲ ಕೂಡಿ 57 ಡೆಫಿನೇಷನ್ಸ್ ಅದಾವ. ಸೊ ಎಲ್ಲಾನು ಗೊತ್ತಿರ್ಬೇಕು. ಬಿಕಾಸ್ 7 ಕ್ವಶನ್ಸ್ ಫಿಕ್ಸ್ ಅದಾವ ಇದ್ರ ಮ್ಯಾಗ. 57 ಡೆಫಿನೇಷನ್ ಒಳಗೆ ಏನ್ರಿಪ್ಪ ಅಂದ್ರೆ ಸುಮಾರು ಡೆಫಿನೇಷನ್ಸ್ ABC. ಲೈಕ್ ಈಗ ಹೆಂಗ್ರಿಪ್ಪ ಅಂದ್ರೆ ಹೇಳ್ದೆ ನೋಡಿ, ಬ್ಯಾಗ್ ಆಫೀಸ್ ಒಳಗೆ ಏನು UBO, DBO, CBO ಐತಲ್ಲ, ಸೆಂಟ್ರಲ್ ಬ್ಯಾಗ್ ಆಫೀಸ್, ಹಿಂಗೆ ಪಾಯಿಂಟ್ಸ್ ವೈಸ್ ಇದಾವ. ಸೊ ಬಹಳಷ್ಟು ಡೆಫಿನೇಷನ್ ಡಿಲೀಟೆಡ್ ಇದಾವ. ಸೊ ಡಿಲೀಟೆಡ್ ಆದದ್ದು ನಂಬರ್ ನಿಮ್ಗೆ ಗೊತ್ತಿರ್ಬೇಕು. ಒಂದು 3-4 ಏನು ಡಿಲೀಟೆಡ್ ಇದಾವ. ಸೊ ಡೆಫಿನೇಷನ್ಸ್ ಯಾವ ಡಿಲೀಟೆಡ್ ಆಗಿತ್ತು ಅನ್ನೋದು ಗೊತ್ತಿರ್ಬೇಕಾಕೈತಿ. ಸೊ ಡೈಲಿ 2 ಓದ್ಕೊಂತ ಹೋದ್ರು ವ್ಯಾಲ್ಯೂಮ್ 5 ಮುಗಿತೈತಿ. ಬಿಕಾಸ್ ಆಲ್ಮೋಸ್ಟ್ ಆಲ್ ಭಾಳ ಜನ ಸ್ಟಕ್ ಆಗೋದ. ಆಮೇಲೆ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಮತ್ತು ಪೋಸ್ಟಲ್ ಮ್ಯಾನ್ಯುವಲ್ ವ್ಯಾಲ್ಯೂಮ್ 5 ಬಂದು ಸ್ಟಕ್ ಆಕೈತಿ. ಯಾಕಂದ್ರೆ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಎಲ್ಲರೂ ಮುಗಿಸ್ತಾರೆ. ಬಟ್ ಪೋಸ್ಟಲ್ ಮ್ಯಾನ್ಯುವಲ್ ವ್ಯಾಲ್ಯೂಮ್ 5 ಡೆಫಿನೇಷನ್ಸ್ ಲಾಸ್ಟ್ ಮೂಮೆಂಟ್ ಮಾಡಕ್ಕೆ ಇಟ್ಬಿಡ್ತಾರೆ ರೀ. ಅದು ಆಗಂಗಿಲ್ಲ ಲಾಸ್ಟ್ ಮೂಮೆಂಟ್. ಸೊ ಡೈಲಿ ಒಂದು 2-3 ಡೆಫಿನೇಷನ್ಸ್ ಮಾಡ್ರೆ ಆರಾಮ್ ಕವರ್ ಆಗಿಬಿಡ್ತೈತಿ. ಸೊ ಅದನ್ನ ರಿಪೀಟ್ ಮಾಡ್ರೆ ಗೊತ್ತಾಗ್ಬಿಡ್ತೈತಿ ಯಾವ ಡೆಫಿನೇಷನ್ಸ್ ಏನಿಲ್ಲ ಏನಂತ. ಸೊ ಏನಿಲ್ಲ, ಡೆಫಿನೇಷನ್ಸ್ ಏನು ಹೆವಿ ಇಲ್ರಿ. Big thank you for being here.